ಅವಾಗ ವೀಕ್ ಆಗಿದ್ದೆ, ಈಗ ಬಾಡಿ ಚೆನ್ನಾಗಿದೆ, ತೂಕ ಚೆನ್ನಾಗಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಪುನರ್ಜನ್ಮ ಅಲ್ಲ ಇದು ಹಾಸ್ಪಿಟಲ್, ಪುನರ್ಜನ್ಮ ಕೊಟ್ಟಂತೆ ನಮ್ಗೆ ಹಾಸ್ಪಿಟಲ್. ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ, ಈ ದೇವಸ್ಥಾನ ತರ ನಮ್ಗ. ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ, ಇವಾಗ ಅದು ಶಿಂಕ್ ಆಗಿದೆ. ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ವೂಂಡ್ ಆಗಿತ್ತು, ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು, ಅದು ಈ ತರ ಲೀಕ್ ಆಗೋದು, ಬ್ಲಡ್ ಬರೋದು. ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ. ನಾನು ಊರ್ಗೆ ಹೋಗ್ತೀನಿ ಚಂದಾಗಿ ಅಂತ ನಂಬಿಕೆ ಇರಲಿಲ್ಲ. ಹಿಂಗೆ ಮಾತಾಡ್ತೀನಿ, ಹಿಂಗೆ ಕೂತಿದ್ದೀನಿ, ಓಡಾಡ್ತೀನಿ. ನಮಸ್ಕಾರ ಡಾಕ್ಟರ್, ನಿಮ್ಗಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲೆ ಆಯ್ತು. ವೈ ವಿನಯ್ ಕುಮಾರ್ ಅಂತ ಹೇಳಿ ಹಾಸ್ಪಿಟ್ಲ್ ನಮ್ಮ ತಾಯಾರಬೇಕು ವರಲಕ್ಷ್ಮಿ ಅಂತ ಹೇಳಿ 60 ಮೇಡಮ್ ಏಪ್ರಿಲ್ 24 2 ಮಂತ್ಸ್ ಆಯ್ತು. ಅದೇ ಮೇಡಮ್ ಇದು ಮಾಡಿಸಿದ್ವಿ ನಾವು ಪೆಟ್ ಸಿಟಿ ಅದೊಂದು, ಮತ್ತು ಬಯೋಪ್ಸಿ ರಿಪೋರ್ಟ್ ಒಂದು ಅದೊಂದು ಮಾಡಿಸಿತ್ತು. ಅವಾಗ ಗೊತ್ತಾಯ್ತು ಈ ಲೆಫ್ಟ್ ನೆಕ್ಕಲ್ಲಿ ಸ್ವೆಲ್ಲಿಂಗ್ ಆಗಿತ್ತು ಮೇಡಮ್. ಅವಾಗಿಂದ ಸ್ವಲ್ಪ ಅನುಮಾನ ಬಂದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಮೇಡಮ್. ಅವರಿಗೆ ಯಾವತ್ತಿಗೂ ಕಾಯಿಲೆ ಅನ್ನೋದೇ ಇಲ್ಲ, ಇವಾಗ ಬಂದಿರೋದು ಏಜ್ 60 ಆಯ್ತು ಮೇಡಮ್. ಇವಾಗ ಅದೇ ಮೇಡಮ್ ಅದು ಮತ್ತೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದೆ ಲೆಫ್ಟ್ ನೆಕ್ಕಿಗೆ. ಇವಾಗ ಊಟನೂ ಮಾಡಿದ್ದಾರೆ ಮೇಡಮ್, ಮೊದಲಿನಷ್ಟಿಲ್ಲ, ಇವಾಗ ಸ್ವಲ್ಪ ನಾರ್ಮಲ್ ಮಾಡೋಕತ್ತಾರ. ಮೊದಲು ಕೀಮೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹಸು ಅದೆಲ್ಲ ಕಡಿಮೆ, ಇವಾಗ ಸ್ವಲ್ಪ ಮಾಡ್ತಿದ್ದಾರೆ ಅವ್ರು. ಹಾಂ ಮೇಡಮ್, ಪೇನ್ ಬರಲ್ಲ ಮೇಡಮ್, ಸ್ಟಮಕ್ ಪೇನ್ ಬರ್ತೈತಿ, ಲೆಫ್ಟ್ ಲೆಗ್ ಪೇನ್ ಬರುತ್ತೆ ಮೇಡಮ್. ಅದೇ ಸೈಡ್ ಎಫೆಕ್ಟ್ ಇರುತ್ತೆ ಕೀಮೋ ಮಾಡಿಸಿದ್ಮೇಲೆ ಅಂತ ಹೇಳಿದ್ರು. ಅದಕ್ಕೆ ಸ್ಟ್ರಿಂಗ್ ಆದಂಗೆ ಆಗುತ್ತೆ ಮೇಡಮ್. ಆ ಕೀಮೋ ಕೊಟ್ಮೇಲೆ ಅವ್ರಿಗೆ ಒಂಥರ ಅಟ್ಯಾಕ್ ಆದಂಗೆ ಆಗುತ್ತೆ. ಅದು ಅವಾಗ ಮಾತ್ರ ಸ್ವಲ್ಪ ನೋವು ಬರ್ತದೆ. ಇವಾಗ ಪೇಷಂಟ್ ಕಂಡೀಷನ್ ಬಗ್ಗೆ ಅದೇ ಹೇಳಿದಾರೆ ಮೇಡಮ್. ಇವಾಗ ಸ್ವಲ್ಪ ಕ್ರಿಟಿಕಲ್ ಇದೆ, ನಮ್ಮ ಔಷಧಿ ಜೊತೆ ಕೀಮೋ ಕೂಡ ಕೊಟ್ಟರೆ ಚೆನ್ನಾಗಂತ ಹೇಳಿದಾರೆ ಮೇಡಮ್.